ನನ್ನ ಬೆಸ್ಟ್ 10 ಸಿನಿಮಾಗಳ ಲಿಸ್ಟ್ನಲ್ಲಿ ಟಾಪ್ 3 ಈ ಸಿನಿಮಾ ಇರುತ್ತೆ. ಆ ದಿನಗಳ ಮತ್ತೊಂದು ಅಧ್ಯಾಯ. ಇದು ಬಲರಾಮಂದೇ ಕತೆ ಅಂತ, ಬಿಕಾಸ್ ಬಲರಾಮನ ಹೆಸರಿಟ್ಟಿದ್ದಾರೆ. ಆ ದಿನಗಳು ಚಿತ್ರದ ಮುಂದುವರೆದ ಅಧ್ಯಾಯನೂ ಇದಾಗಿರ್ಬೋದಾ, ಇಲ್ಲ ವಿನೋದ್ ಪ್ರಭಾಕರ್ನ ಬಿಟ್ಟರೆ ಬೇರೆ ಯಾರು ಮಾಡಕ್ಕೆ ಆಗಲ್ವೇನೋ. ಬಟ್ ಆ ಎಲ್ಲಾ ಸಿನಿಮಾಗಳು ಒಂದು ಕಡೆ ಆದ್ರೆ ಇದೊಂದು ಸಿನಿಮಾನೇ ಬೇರೆ. 80ರ ಬೆಂಗಳೂರು ನಾವು ನೋಡ್ತಾ ಇದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಆ ಒಂದು ಕಂಟೆಂಟ್ ಫೀಲ್ ಆಗ್ತಿದೆ, ಅದ್ರ ಒಳಗಡೆ ಸೆಳೀತಾ ಇದೆ. 80ರ ದಶಕದಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ ಈ ಸಿನಿಮಾ ನೋಡಕ್ ಹೋದ್ರೆ ಅಂತ ಕಂಟೆಂಟು ಮತ್ತೆ ಈ ಸುತ್ತಲೂ ಕೆಲಸ ಮಾಡಿರೋ ಇದು ವರ್ಲ್ಡ್ ಕ್ಲಾಸಿಕ್ ಕಲ್ಟ್ ತರ ಫೀಲ್ ಆಗ್ತಿದೆ. ನಮ್ಮ ಉದ್ಯಮದ ಅತ್ಯಂತ ಅಮೂಲ್ಯ ವಜ್ರದ ತರ ಅವರು ಇಂಡಸ್ಟ್ರಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಈ ಒಂದು ಸಿನಿಮಾ ಮೂಲಕ ಶುರುವಾಗುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣಕ್ ಅಂತ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು ಬಲರಾಮನ ದಿನಗಳು ಟೀಸರು ಈಗಾಗಲೇ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸು ಬರ್ತಿದೆ. ನನಗೆ ಆ್ಯಕ್ಚುಲಿ ಕಂಟೆಂಟ್ ನೋಡಿದಾಗ ಈ ಕಂಟೆಂಟ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಇದರ ಮೇಲೆ ತುಂಬ ದೊಡ್ಡ ಕುತೂಹಲ ನನಗಿತ್ತು ವೈಯಕ್ತಿಕವಾಗಿ. ಈ ಸಿನಿಮಾದ ಪೋಸ್ಟರ್ ಲಾಂಚ್ ಆದಾಗಲೇ, ಈ ಸಿನಿಮಾದ ಡೈರೆಕ್ಟರ್ KM ಚೈತನ್ಯ ಇದನ್ನು ಅನೌನ್ಸ್ ಮಾಡಿದಾಗಲೇ, ಬಿಕಾಸ್ ಆ ದಿನಗಳು ಅನ್ನೋ ಒಂದು ಸಿನಿಮಾ ಆ ಕ್ಲಾಸ್ ಕಲ್ಟ್ ಕಂಟೆಂಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪರ್ವವನ್ನು ಹುಟ್ಟಿಸಿತ್ತು. ಆ್ಯಂಡ್ ಈ ಥರನೂ ಸಿನಿಮಾ ಮಾಡ್ಬೋದು, ಆ್ಯಂಡ್ ಆ ದಿನಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ತೋರಿಸ್ಬೋದು, ಇಷ್ಟು ಅಥೆಂಟಿಕ್ಕಾಗಿ ತೋರಿಸ್ಬೋದು ಅನ್ನೋದನ್ನು ಅವರು ಸಾಬೀತು ಮಾಡಿದರು. ಇವತ್ತಿಗೂ ಕೂಡ ಅದು ಕ್ಲಾಸ್ ಕಲ್ಟಾಗಿ ಉಳ್ಕೊಂಡಿದೆ. ಇವತ್ತಿನ ಜನ್ರೇಷನು ಅಥವಾ ಇವತ್ತಿನ ದಿನಮಾನದಲ್ಲಿ ಆ ಸಿನಿಮಾ ನೋಡಿದಾಗಲೂ ಕೂಡ ಅದೇ ಫೀಲು, ಅದೇ ಕುತೂಹಲ ಸಿನಿಮಾ ಥ್ರೋಟ್ ಸಿನಿಮಾ ಕಾಯ್ಕೊಂಡು ಹೋಗುತ್ತೆ. ಎಷ್ಟು ಸಲ ನೋಡಿದ್ರು ಮತ್ತೆ ಮತ್ತೆ ನೋಡಿಸ್ಕೊಳ್ಳುವಂಥ ಸಿನಿಮಾ. ಅದಕ್ಕೆ ಅದನ್ನ ಕ್ಲಾಸಿಕ್ ಅಂತ ಕರೀತಾರೆ. ಆ ಸಿನಿಮಾನ ಮಾಡಿದಂತಹ ಛಾಯಾಗ್ರಾಹಕರು HC ವೇಣು ಅವರು, ಅವರೇ ಈ ಸಿನಿಮಾದ ಕ್ಯಾಮ್ರಾಮ್ಯಾನ್ ಅನ್ನೋದು, ಮತ್ತು ಅದೇ ಡೈರೆಕ್ಟ್ರು, ಮತ್ತು ಅದೇ ಥೀಮು, ಸಾಕಷ್ಟು ಕಲಾವಿದರು ಅವರೇ ಇದ್ದಾರೆ ಅನ್ನೋದು, ಈ ಎಲ್ಲ ವಿಷಯಗಳಿಗೆ ಈ ಸಿನಿಮಾ ಮೇಲೆ ತುಂಬ ಕುತೂಹಲ ಇತ್ತು. ಈಗಾಗಲೇ 2 ಹಾಡುಗಳನ್ನು ಅವರು ರಿಲೀಸ್ ಮಾಡಿದರು. ಸಂತೋಷ್ ನಾರಾಯಣನ್ ಎಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ತಮಿಳು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ದೊಡ್ಡ ಛಾಪನ್ನು ಮೂಡಿಸಿರೋಂಥದ್ದು. ಎಸ್ಪೆಷಲಿ ಈ ಥರದ ಕಲ್ಟ್ ಕ್ಲಾಸಿಕ್ಗಳಿಗೆ, ಈ ಥರದ ರಾ ಸಿನಿಮಾಗಳಿಗೆ ಅವರು ಮಾಡುವಂತಹ ಮ್ಯೂಸಿಕ್ಕು ಇಂಪ್ಯಾಕ್ಟು ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸಂಗೀತಕ್ಕೆ ಇವತ್ತು ಮನ್ನಣೆ ಸಿಗ್ತಾ ಇರೋವಂಥದ್ದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಮ್ಯೂಸಿಷಿಯನ್ ಆಗಿ ಗುರುತಿಸ್ಕೊಂಡಿರುವಂಥದ್ದು. ಅಂಥವರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಅವರೊಂದು ವಿಷಯ ಹೇಳಿದ್ರು, ನನ್ನ ಬೆಸ್ಟ್ 10 ಸಿನಿಮಾಗಳ ಲಿಸ್ಟ್ನಲ್ಲಿ ಟಾಪ್ 3 ಈ ಸಿನಿಮಾ ಇರುತ್ತೆ. ಅಂಥದ್ದೊಂದು ಸಿನಿಮಾ ಇದು, ಅಂಥದ್ದೊಂದು ಸಿನಿಮಾ ಇಲ್ಲಾಗಿದೆ. ವರ್ಲ್ಡ್ ಸಿನಿಮಾ ಲೆವೆಲಲ್ಲಿ ಈ ಒಂದು ಕ್ಲಾಸಿಕ್ ಕಲ್ಟ್ ಸಿನಿಮಾ ರೆಡಿಯಾಗಿದೆ. ಆ ಥರದ್ದೊಂದು ಕಂಟೆಂಟ್ನ KM ಚೈತನ್ಯ ಅವರು ಕ್ರಿಯೇಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳ ಬಗ್ಗೆ ಅವ್ರು ಮಾತಾಡ್ತಾರೆ, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಇಷ್ಟು ಚಂದವಾಗಿ ಸಿನಿಮಾನ ಮಾಡ್ಬೋದಾ, ಒಂದು 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 ಒಳ್ಳೆ ಕಾದಂಬರಿ ಓದ್ದಂಗಿದೆ. ಅಂದರೆ ನಾನು ಹೇಳೋದು ಇನ್ನು ಕ್ಲಾಸಿಕ್ ಮೈಂಡ್ಸ್ಗೆ, ಏನು ಇಂಟೆಲೆಕ್ಚುಯಲ್ ಮೈಂಡ್ಸ್ಗೆ ಒಂದು ರೀತಿ, ಆದರೆ ಮಾಸ್ ಆಡಿಯನ್ಸ್ಗೆ ಆ ಒಂದು ಬ್ಲಡ್ ಶೇಡು, ವಲ್ಗರು ಈ ಥರದ್ದೆಲ್ಲ ಇರುತ್ತೆ ಯೂಶ್ವಲಿ ಮಾಸು ಕಲ್ಟು ಅಂತ ಅಂದಾಗ. ಬಟ್ ಇವರೊಂದು ಕ್ಲಾಸಿ ವೇನಲ್ಲಿ ಪ್ರೆಸೆಂಟ್ ಮಾಡಿರೋ ರೀತಿ ನನಗೆ ಅತ್ಯದ್ಭುತವಾಗಿದೆ ಅಂತ ಅವ್ರು ಹೇಳಿದಾಗಿಂದನೂ ನನಗೆ ವೈಯಕ್ತಿಕವಾಗಿ ತುಂಬ ದೊಡ್ಡ ಕುತೂಹಲ ಇತ್ತು. ಅಂದರೆ ಇದು ಹೆಂಗಿರ್ಬೋದು ಅನ್ನೋದು ಟೀಸರ್ ನೋಡಿದಾಗ ಅದಕ್ಕೆ ಆನ್ಸರ್ ಸಿಗ್ತಾ ಇದೆ. ಆ ದಿನಗಳ ಮತ್ತೊಂದು ಅಧ್ಯಾಯ 1985ನೇ ಇಸ್ವಿ ತೋರಿಸ್ತಾರೆ. ಅಲ್ಲಿಗೆ ಬಲರಾಮ ಒಂದು ಪುಟ್ಟ ಕನಸನ್ನು ಇಟ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿಂದ ದೊಡ್ಡ ಇನ್ಸಿಡೆಂಟ್ ಆಗುತ್ತೆ, ಒಂದು ಮರ್ಡರ್ ಆಗುತ್ತೆ. ಅಲ್ಲಿಂದ ಆಚೆಗೆ ಏನಾಯಿತು, ಅವನ ಬದುಕಿನ ತಿರುವುಗಳು, ಈ ಥರದೊಂದು ಕ್ವಶನ್ ಮಾರ್ಕಲ್ಲಿ ಬಲರಾಮನ ವಿಷಯವನ್ನು ಇಲ್ಲಿ ತಂದಿದ್ದಾರೆ ಡೈರೆಕ್ಟ್ರು. ಆ ದಿನಗಳಲ್ಲಿ ಏನು ಕೊತ್ವಾಲು, ಜಯರಾಜು ಆವತ್ತಿನ ವಿಷಯವನ್ನು ಪ್ರೆಸೆಂಟ್ ಮಾಡಿದರು. ಅದರ ಜೊತೆಗೆ ಒಂದು ನವಿರಾದ ಪ್ರೇಮಕತೆ, ನಲುಗಿದ ಪ್ರೇಮಕತೆಯನ್ನು ಅವರು ತೋರಿಸಿದ್ರು. ಅದೇ ರೀತಿಯಾಗಿ ಈ ಸಿನಿಮಾನ ಆ ದಿನಗಳ ಕಾಲಘಟ್ಟದಲ್ಲಿ ಬಲರಾಮನ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಲರಾಮನ ಹೆಸರೇ ಇಟ್ಟಿದ್ದಾರೆ, ಬಲರಾಮನ ದಿನಗಳಂತ. ಇದು ಸುಮಾರು ಈ ಒಂದು ವಿಷಯಕ್ಕೆ ಚರ್ಚೆಗಳಾಗ್ತಿತ್ತು. ಇದು ಬಲರಾಮನದ್ದೇ ಕಥೆನಾ, ಬಲರಾಮನ ಜೀವನದ ಕಥೆನಾ ಅಂತ. ಇಲ್ಲ ಇದು ಕಾಲ್ಪನಿಕ, ಇಲ್ಲಿ ಬರೋ ಕ್ಯಾರೆಕ್ಟರ್ಗಳೆಲ್ಲ ಕಾಲ್ಪನಿಕ, ಹಾಗೆ ಹೀಗೆ ಅಂತ ಚಿತ್ರತಂಡ ಹೇಳ್ಕೊಂಡೇ ಬರ್ತಾ ಇದೆ. ಬಟ್ ಈ ಟೀಸರ್ ನೋಡಿದಾಗ ಎಲ್ಲ ಅದದೇ ಪಾತ್ರಗಳು, ಅದದೇ ಚಹರೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಜಯರಾಜ್ ಹೆಸರನ್ನು ಜಯರಾಮಣ್ಣ ಅಂತ ಇಟ್ಟಿದ್ದಾರೆ. ಕೊತ್ವಾಲ್ ಹೆಸರನ್ನು ಏನು ಇನ್ನೂ ಹೇಳಲಿಲ್ಲ. ಅದೊಂದು ಫ್ರೇಮ್ ಹಿಂಗೆ ಬರುತ್ತಲ್ಲ, ಯಾರು ನಮ್ಮ ಶರತ್ ಲಲಿತೇಶ್ವರ ಒಂದು ಫ್ರೇಮ್ ಬರುತ್ತಾ, ಅಲ್ಲೇ ಗೊತ್ತಾಗುತ್ತೆ ಅದು ಕೊತ್ವಾಲ್ ಅಂತ. ಮತ್ತು ಅದೇ ಕ್ಯಾರೆಕ್ಟರ್ಗಳು, ಬೆಂಗಳೂರು ನಮ್ಮದು ಅಂತಾರಲ್ಲ, ಸೊ ಅದು ಅಗೇನ್ ಇದಾಗಿರೋದು. ಅತುಲ್ ಕುಲಕರ್ಣಿ, ಅಗ್ನಿ ಶ್ರೀಧರ್ ಅವರ ಒಂದು ಪಾತ್ರವನ್ನು ನಿಭಾಯಿಸಿರೋಂಥದ್ದು. ಬಚ್ಚನ್ನು ಆ್ಯಸ್ ಇಟ್ ಈಸ್ ಅದೇ ಕ್ಯಾರೆಕ್ಟರ್ ಹಾಗೆ ಮುಂದುವರೆದಿದೆ. ಆ್ಯಂಡ್ ಮುತ್ತಪ್ಪರೈ ಕ್ಯಾರೆಕ್ಟರ್ನ ಮೋನಪ್ಪರೈ ಅಂತ ಮಾಡಿದ್ದಾರೆ. ಅವ್ರು ನಡ್ಕೊಂಬರೋ ಸ್ಟೈಲು, ರಮೇಶ್ ಇಂದಿರಾ ಅವರ ಒಂದು ಲುಕ್ನ ನೀವು ನೋಡಿದೆ ಥೇಟ್ ಮುತ್ತಪ್ಪರೈ ಥರನೇ ಕಾಣಿಸ್ತಾರೆ. ಆ್ಯಂಡ್ ನಿನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಅವ್ರು ಮಾತಾಡ್ಬೇಕಾದ್ರೆ ತುಳು ಇನ್ಯಾರು ಮಾತಾಡ್ತಾರೆ, ಅವರೇ ತಾನೇ ಮಾತಾಡಬೇಕು. ಸೊ ಅದು ಒಂದು. ಆ್ಯಂಡ್ ಸ್ಯಾಮ್ಸನ್ ಪಾತ್ರವನ್ನು ಸೈಮನ್ ಅಂತ ಮಾಡಿದ್ದಾರೆ. ಸೊ
ಎಲ್ಲ ಕಡೆ ಓವರ್ ಆಲ್ ಸಿನಿಮಾ ನೋಡಿದ್ರೆ ರಿಯಲ್ ಕಥೆನ ತಂದಿಟ್ಬಿಟ್ಟು ಇವರು ಇದು ಕಾಲ್ಪನಿಕ, ಇದು ಮೆಟಾಫರಿಕಲಿ ಡೈರೆಕ್ಟ್ರು ಹೇಳ್ದಂಗಿದೆ. ಅಂದರೆ ನೇರವಾಗಿ ಹೇಳಬೇಕು ಅಂತಂದರೆ, ನೇರವಾಗಿ ಹೇಳಿದ್ರೆ ತುಂಬ ಇಶ್ಯೂಸ್ ಆಗ್ಬೋದು ಅನ್ನೋ ಒಂದು ಭಯನೋ ಅಥವಾ ಆ ಥರದ ಇಶ್ಯೂಸ್ ಆಲ್ರೆಡಿ ಆಗಿದೆಯೋ ಗೊತ್ತಿಲ್ಲ ನನಗೆ. ಬಟ್ ಎಲ್ಲವೂ ಮೆಟಾಫರಿಕ್ ಆಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಬಲರಾಮಂದೇ ಕತೆ ಅಂತ. ಬಿಕಾಸ್ ಬಲರಾಮನ ಹೆಸರಿಟ್ಟಿದ್ದಾರೆ, ಬಲರಾಮನ ದಿನಗಳು ಅಂತಲೂ ಹೆಸರಿಟ್ಟಿದ್ದಾರೆ. ಆ ದಿನಗಳು ಚಿತ್ರದ ಮುಂದುವರೆದ ಅಧ್ಯಾಯನೂ ಇದಾಗಿರ್ಬೋದಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಒಂದು ಡಾಟ್ ಇಟ್ಬಿಟ್ಟು ಸುಮ್ಮನೆ ಮುಂದುವರೆದಿದ್ದಾರೆ. ಕಾದು ನೋಡಬೇಕು ಸಿನಿಮಾ ಬರೋವರೆಗೂ. ಬಟ್ ಇದೆಲ್ಲ ಒಂದು ಥರದ ವಿಷಯ. ಆದರೆ ಈ ಸಿನಿಮಾ ಮೇಕಿಂಗ್ ವಿಷಯ, ಈ ಒಂದು ಸಿನಿಮಾ ಪ್ರೆಸೆಂಟೇಷನ್ ವಿಷಯಕ್ಕೆ ನಾವು ಮಾತಾಡಲೇಬೇಕು. ವಿನೋದ್ ಪ್ರಭಾಕರ್ ಅಂತಹ ಮಾಸ್ ನಟನನ್ನು ಇಟ್ಕೊಂಡು ಆ ಒಂದು ಬಲರಾಮನ ಪಾತ್ರಕ್ಕೆ ಯಾರಪ್ಪ ಅಂತ ಸುಮ್ಮನೆ ಇವಾಗ ಇಮ್ಯಾಜಿನ್ ಮಾಡಿದ್ರೆ, ಇಲ್ಲ ವಿನೋದ್ ಪ್ರಭಾಕರ್ನ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕೆ ಆಗಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ವಿನೋದ್ ಪ್ರಭಾಕರ್ ಅವ್ರನ್ನ ಅವರು ಬಲರಾಮನನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕೆ ಎಂ ಚೈತನ್ಯ ಅವರು. ಅವರ ಕ್ಯಾರೆಕ್ಟರ್ಗಳ ಸೆಲೆಕ್ಷನ್ ಯಾವಾಗಲೂ ಕೂಡ ಅಷ್ಟು ಸ್ಪೆಷಲ್ ಆಗಿರುತ್ತೆ, ಅಷ್ಟು ಕ್ಲಾರಿಟಿ ಇದೆ ಅವ್ರಿಗೆ. ನಾವೆಲ್ಲ ನೋಡಿಲ್ಲ, ಬಟ್ ಸಾಮ್ಯತೆ ತಗೊಂಡ್ರೆ ಅಂದರೆ ಆ ದಿನಗಳು ಸಿನಿಮಾ ನೋಡಿ ಮತ್ತು ಆ ಹಳೆ ಪಾತ್ರಗಳ, ಆ ಒರಿಜಿನಲ್ ಪಾತ್ರಗಳನ್ನು ನಾವು ಹಿಂಗಿಟ್ಟು ನೋಡಿದಾಗ ತುಂಬ ಸಿಮಿಲರ್ ಅನ್ನಿಸ್ತು. ಆ ದಿನಗಳು ಸಿನಿಮಾದಲ್ಲಿ ಬೆಕ್ಕಿನ ಕಣ್ಣು ರಾಜೇಂದ್ರದಿಂದ ಹಿಡಿದು ಸುಮಾರು ಪಾತ್ರಗಳು ಹಂಗೆ ಹೇಳೋಕ್ಕೋದ್ರೆ ಎಲ್ಲ ಅಷ್ಟು ಸಾಮ್ಯತೆ ಇತ್ತು. ಅದೇ ರೀತಿಯಾಗಿ ಈ ಸಿನಿಮಾದಲ್ಲೂ ತುಂಬ ಪಾತ್ರಗಳು ಅದದೇ ಪಾತ್ರಗಳನ್ನ ಮತ್ತೆ ಬಳಸ್ಕೊಂಡಿರೋದು ಹೌದು. ಮತ್ತು ಆ ಒಂದು ಒರಿಜಿನಲ್ ಪಾತ್ರಗಳಿಗೆ ತುಂಬ ಹತ್ತಿರವಾಗಿರುವಂತಹ ಮುಖ ಚೆಹರೆಯನ್ನು ಅವರು ಹುಡುಕಿ ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಪ್ರೆಸೆಂಟ್ ಮಾಡಿರುತ್ತೆ. ವಿನೋದ್ ಪ್ರಭಾಕರ್ ಸಿನಿಮಾಗಳು ನೀವೆಲ್ಲ ನೋಡಿದ್ರಾ, ಯಾವ್ಯಾವ ಬಗೆಯಲ್ಲಿ ಅವ್ರು ಸಿನಿಮಾ ಮಾಡಿದ್ದಾರೆ, ಯಾವ್ಯಾವ ರೀತಿ ಸಿನಿಮಾಗಳು ಮಾಡಿದ್ದಾರೆ ಅಂತ. ಬಟ್ ಆ ಎಲ್ಲ ಸಿನಿಮಾಗಳು ಒಂದು ಕಡೆ ಆದರೆ ಇದೊಂದು ಸಿನಿಮಾನೇ ಬೇರೆ. ಅಂದರೆ ಅವ್ರಿಗೊಂದು ದೊಡ್ಡ ಕೆರಿಯರ್ ಟರ್ನಿಂಗ್ ಪಾಯಿಂಟ್ ಆಗಬಹುದು ಈ ಸಿನಿಮಾ ಅನ್ನೋದಕ್ಕೆ ಈ ಒಂದು ಗ್ಲಿಮ್ಸೇ ಕಾರಣ. ಆ್ಯಂಡ್ ಚೈತನ್ಯ ಅವರ ಒಂದು ವಿಜುವಲೈಸೇಷನ್, ಅಂದರೆ ಒಂದು ನಡೆದಿರುವಂಥ ಘಟನೆಗಳು, ರಿಯಲ್ ಘಟನೆಗಳು, ಅವ್ರು ಎಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ, ಅವರೆಷ್ಟು ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ಅಂದರೆ ಒಂದೊಂದು ಪದ, ಡೈಲಾಗಿಂದ ಹಿಡಿದು ಮ್ಯಾನರಿಸಮಿಂದ ಹಿಡಿದು ತುಂಬ ಅಥೆಂಟಿಕ್ ಆಗಿ ಅವರ ಬಟ್ಟೆ, ಉಡುಗೆ ತೊಡುಗೆ, ಪರಿಕರಗಳು ಕಂಪ್ಲೀಟ್ಲಿ ಆರ್ಟ್ ಡೈರೆಕ್ಷನ್ ಅಷ್ಟು ಅಥೆಂಟಿಕ್ ಆಗಿ 80ರ ಬೆಂಗಳೂರಿಗೆ ನಾವು 80ರ ಬೆಂಗಳೂರು ನಾವು ನೋಡ್ತಾ ಇದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಆ ಒಂದು ಕಂಟೆಂಟ್ ಫೀಲ್ ಆಗ್ತಿದೆ, ಅದ್ರ ಒಳಗಡೆ ಸೆಳೀತಾ ಇದೆ. ಅಂದರೆ ಎಚ್ ಸಿ ವೇಣು ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ, ನಮ್ಮ ಉದ್ಯಮದ ಅತ್ಯಂತ ಅಮೂಲ್ಯ ವಜ್ರದ ಥರ ಅವರು ಛಾಯಾಗ್ರಹಣದಲ್ಲಿ. ಸೊ ಅವರ ಒಂದು ಸ್ಕಿಲ್ಸು ಈ ಸಿನಿಮಾನ ಅಷ್ಟು ಹಚ್ಕೊಂಡು ನೀವು ಮತ್ತು ಆ ದಿನಗಳು ನೋಡಿದಾಗ, ಆ ದಿನಗಳು ಎಸ್ಪೆಷಲಿ ಆ ದಿನಗಳು ನೋಡಿದಾಗ ನಿಮಗೆ ಆ ಕಾಲಘಟ್ಟವನ್ನು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ. ಮತ್ತು ಈ ಒಂದು ಟೀಸರ್ ನೋಡಿದಾಗ ಅಗೈನ್ ಆ ಥರದ್ದು ಒಂದು ಅತ್ಯದ್ಭುತವಾದಂತಹ ಒಂದು ಛಾಯಾಗ್ರಹಣ ಆಗಿದೆ, ಈ ವಿಜುವಲೈಸೇಷನ್ ಆಗಿದೆ. 80ರ ದಶಕದಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ ಈ ಸಿನಿಮಾ ನೋಡೋಕ್ಕೆ ಹೋದರೆ ಅಂತ ಅನ್ನೋದು ಅಷ್ಟು ಫೀಲ್ ಆಗ್ತಿದೆ. ಎಸ್ಪೆಷಲಿ ಆ ಕಾರ್ ಶಾಟ್ಸು ಮತ್ತು ಕೊತ್ವಾಲು ಜಯರಾಜ್ನ ತೋರಿಸಿರೋ ರೀತಿ. ಆ್ಯಂಡ್ ಇದಕ್ಕೂ ಬಿಫೋರ್ 2 ಸಾಂಗ್ ರಿಲೀಸ್ ಮಾಡಿದ್ರು ಇವರು. ಶುರು ಅಂತ ಒಂದು ರೊಮ್ಯಾಂಟಿಕ್ ಸಾಂಗು, ಆ್ಯಂಡ್ ಟಟ ಒಂದು ಮಾಸ್ ಹೀರೋ ಇಂಟ್ರೊಡಕ್ಷನ್ ಸಾಂಗು. ಎರಡೂ ಕೂಡ ಹಾಡುಗಳು ವಿಷಯಕ್ಕೆ, ಮ್ಯೂಸಿಕಲ್ ವಿಷಯಕ್ಕೆ ಅಲ್ಟಿಮೇಟು. ಅಗೇನ್ ಸಂತೋಷ್ ನಾರಾಯಣನ್ ಅವ್ರೇನು ಅಂತ ಪ್ರೂವ್ ಮಾಡಿದ್ದಾರೆ ಅಂದರೆ ಅದು ಪದೇ ಪದೇ ಕೇಳುವಂತಹ ಒಂದು ಮೆಲಡಿ. ಸಿಹಿಗಾಳಿ ಹೇಗಿತ್ತು ಆ ದಿನಗಳಲ್ಲಿ, ಅದೇ ರೀತಿಯಾಗಿ ಇವತ್ತಿಗೆ ನಾಟುವಂತಹ, ಇವತ್ತಿಗೆ ಪದೇ ಪದೇ ತಣ್ಣಗೆ ಎದೆಯೊಳಗಡೆ ಇಳಿಯುವಂಥ ಒಂದು ಹಾಡು ಶುರು. ಅದಾದಮೇಲೆ ಟಟ ಅಲ್ಟಿಮೇಟ್ ಮಾಸಿಫೈ, ತಮಟೆ ಏಟು, ಮಾಸ್ ಬೀಟು, ಡ್ಯಾನ್ಸು, ಧಮಾಕ, ಈ ಥರ. ಅಂದರೆ ಒಂದು ನೈಜ ಘಟನೆಯ ಸಿನಿಮಾವನ್ನು ಇಷ್ಟು ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಇವತ್ತಿಗೆ ಮತ್ತು ಹಿಂದೆ ಅಂದರೆ ಎಲ್ಲ ಕಾಲಮಾನದವರು, ಎಲ್ಲ ಆಡಿಯನ್ಸು, ಎಲ್ಲ ವರ್ಗದ ಆಡಿಯನ್ಸ್ಗೂ ಸಿನಿಮಾ ರೀಚ್ ಮಾಡುವ ಉದ್ದೇಶದಿಂದ ಅಷ್ಟು ಬಗೆಯಲ್ಲಿ ಸಿನಿಮಾನ ಎಂಟರ್ಟೈನಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ ಕೆ ಎಂ ಚೈತನ್ಯ ಅಂತ ಕಾಣಿಸ್ತಾ ಇದೆ. KGF ಹರಿದಾಸ್ ಅವರು ಈ ಸಿನಿಮಾದ ಎಡಿಟ್ರು, ಆ ದಿನಗಳನ್ನು ಕೂಡ ಅವರೇ ಎಡಿಟ್ ಮಾಡಿರೋದು. ಆ್ಯಂಡ್ ಕೆ ಎಂ ಚೈತನ್ಯ ಪ್ರತಿ ಸಿನಿಮಾನೂ ಕೂಡ ಹರಿದಾಸ್ ಅವರೇ ಎಡಿಟ್ ಮಾಡುವಂಥದ್ದು. ಅವರ ಎಡಿಟಿಂಗ್ ಪ್ಯಾಟ್ರನ್ನು, ಈ ಒಂದು ಅವ್ರ ಕ್ಲಾಸಿ ಪ್ರೆಸೆಂಟೇಷನ್ಗೆ ಎಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಕೆ ಎಂ ಚೈತನ್ಯ ಆ್ಯಂಡ್ ಇನ್ನೊಂದು ಸಿ ವೇಣು ಅವರು ಮತ್ತು ಹರಿದಾಸು, ಈ ಕಾಂಬಿನೇಷನ್ನೇ ತುಂಬ ಬ್ಯೂಟಿಫುಲ್ ಆಗಿದೆ. ಅವರ ಮನಸ್ಸುಗಳು, ಅವರ ವಿಜುವಲೈಸೇಷನ್ನು ಮತ್ತು ಅವರು ಕಲ್ತಿರೋಂಥ ಸಿನಿಮಾ ಸ್ಕಿಲ್ಸು, ಅಪ್ಪಟ ಸಿನಿಮಾ. ಅಂದರೆ ಒಂದಷ್ಟು ಜನ ಹೇಳ್ತಾ ಇದ್ರು ಈ ಒಂದು ಕಂಟೆಂಟು ಮತ್ತು ಈ ಸುತ್ತಲೂ ಕೆಲಸ ಮಾಡಿರೋ ಇದು ವರ್ಲ್ಡ್ ಕ್ಲಾಸಿಕ್ ಕಲ್ಟ್ ಥರ ಫೀಲ್ ಆಗ್ತಿದೆ, ವರ್ಲ್ಡ್ ಸಿನಿಮಾಗಳ ಸಾಲಿಗೆ ಸೇರುವಂಥ ಒಂದು ಕಂಟೆಂಟ್ ಇದಾಗುತ್ತೆ ಅನ್ನೋ ಒಂದಷ್ಟು ಮಾತುಗಳು ಕೇಳಿಬರ್ತಾಯಿತ್ತು. ಖಂಡಿತವಾಗ್ಲೂ ಆ ಥರದೊಂದು ಗ್ಲಿಮ್ಸು ಈ ಒಂದು ಟೀಸರಲ್ಲಿದೆ. ಸೊ ಆ ದಿನಗಳು ಹೇಗೆ ಕ್ಲಾಸ್ ಕಲ್ಟಾಗಿ ನಿಲ್ತೋ ಅದೇ ರೀತಿಯಾಗಿ, ಅದಂದರೆ ಈ ಸಿನಿಮಾದ ಪ್ರೊಡಕ್ಷನ್ ಹೌಸು ಪದ್ಮಾವತಿ ಫಿಲಮ್ಸ್ ಅವರು, ಶ್ರೇಯಸ್ ಅವರು ಯಂಗೆಸ್ಟ್ ಪ್ರೊಡ್ಯೂಸರ್ ಅವರು ಈ ಸಿನಿಮಾನ ಅಪ್ರೋಚ್ ಮಾಡಿದ್ದೆ ಆ ದಿನಗಳು ಥರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಥವಾ ಅದರದ್ದು ಮುಂದುವರೆದ ಭಾಗ ಮಾಡಬೇಕು ಅಂತ ಅವರೇ ಸಿನಿಮಾ ನೋಡಿ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಹೋಗಿ ಡೈರೆಕ್ಟರ್ ಹತ್ರ ಅಪ್ರೋಚ್ ಆಗೋದು.
ಆದಮೇಲೆ ಕತೆ ಕಟ್ಟುವಿಕೆಯ ಕೆಲಸ ಈ ಸಿನಿಮಾ ಮಾಡುವಂಥ ಮಾತುಕತೆ ಆಗುವಂಥ ವಿಷಯ ಅಲ್ಲಿಂದ ಶುರುವಾಗೋದು. ಸೊ ಇವ್ರು ಆಲ್ರೆಡಿ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಈ ಥರದೊಂದು ಇನ್ನೊಂದು ಕ್ಲಾಸಿಕ್ ಕಲ್ಟ್ ಸಿನಿಮಾನ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಈ ಥರದೊಂದು ಕಂಟೆಂಟ್ನ ಮಾಡಿದ್ದಾರೆ. ಸೊ ಸಿನಿಮಾ ಇಷ್ಟಲ್ಲೇ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಟೀಸರು ಗಮನ ಸೆಳೀತಾ ಇದೆ. ಇಂಡಸ್ಟ್ರಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಈ ಒಂದು ಸಿನಿಮಾ ಮೂಲಕ ಶುರುವಾಗುತ್ತೆ ಅನ್ನೋ ಭರವಸೆ ಈ ಕಂಟೆಂಟ್ ಕೊಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಥವಾ ಈ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಸ್ನ ಕೊಡುವಂಥ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಇದಿಷ್ಟು ಬಲರಾಮನ ದಿನಗಳು ಚಿತ್ರದ ಈವರೆಗಿನ ಒಂದು ಅಪ್ಡೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.